ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. 3 ವರ್ಷಗಳ ಬಾಕಿ ಜಿಎಸ್ಟಿಯನ್ನು ಸರ್ಕಾರ ಮನ್ನಾ ಮಾಡಿದೆ. 3 ವರ್ಷಗಳಿಂದ ಬಾಕಿ ಉಳಿಸ್ಕೊಂಡಿದ್ದೀರಾ ಜಿಎಸ್ಟಿ, ಇದು ನೀವು ಕಟ್ಟಬೇಕಾಗುತ್ತೆ, ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ನೋಟಿಸ್ಗಳು ಬಂದಿತ್ತಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಕಡೆಯಿಂದ. ಇದೀಗ ಆ ಒಂದು 3 ವರ್ಷಗಳ ಬಾಕಿಯನ್ನು ಜಿಎಸ್ಟಿ ಬಾಕಿಯನ್ನು ಸರ್ಕಾರ ಒಂದು ಕಡೆ ಮನ್ನಾ ಮಾಡಿದೆ. ಇನ್ನು ಮುಂದೆ ಎಲ್ಲ ವ್ಯಾಪಾರಿಗಳಿಗೂ ಕೂಡ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಮಾಡಿದೆ. ಅಧಿಕಾರಿಗಳ ಜೊತೆಗೆ ರಿಜಿಸ್ಟರ್ ಅಂತೂ ಮಾಡಿಕೊಳ್ಳಿ, ಆಯಿತು ಜಿಎಸ್ಟಿ ಮನ್ನಾ ಮಾಡ್ತಾ ಇದ್ದೀವಿ 3 ವರ್ಷಗಳದ್ದು, ಆದರೆ ರಿಜಿಸ್ಟರ್ ಮಾಡಿಕೊಳ್ಳದೆ ಇರಬೇಡಿ, ನೀವು ಮೊದಲು ನೋಂದಣಿ ಮಾಡಿಕೊಳ್ಳಿ. 40 ಲಕ್ಷ ಮೇಲ್ಪಟ್ಟು ಸರಕುಗಳ ವ್ಯಾಪಾರ ಇದೆಯಾ ನಿಮಗೆ, ಮೊದಲು ರಿಜಿಸ್ಟರ್ ಮಾಡಿಕೊಳ್ಳಿ. ಸೇವೆಗಳ ವಲಯ ಅಂತ ಬಂದಾಗ 20 ಲಕ್ಷಕ್ಕಿಂತ ಮೇಲೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಳಿ. 40 ಲಕ್ಷ ಮೇಲ್ಪಟ್ಟು ವ್ಯಾಪಾರ ಮಾಡ್ತಾ ಇದ್ದರೆ ರಿಜಿಸ್ಟರ್ ಮಾಡಿಸಿಕೊಳ್ಳುವುದರ ಜೊತೆಗೆ ಅದರ ಮೇಲೆ ಅಪ್ ಟು 1.5 ಕೋಟಿವರೆಗೂ 1% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂಥೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆಗಿನ ಸಭೆಯ ಬಳಿಕ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ವ್ಯಾಪಾರಿಗಳಿಗಾಗಿ ಸಹಾಯವಾಣಿ ತೆರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನೋಡ್ರಪ್ಪ, ತರಕಾರಿ ಮಾರೋರಿಗೆ, ಹೂವು ಮಾರೋರಿಗೆ, ಹಾಲು ಮಾರೋರಿಗೆ ಯಾವುದೇ ತರಹದ ಟ್ಯಾಕ್ಸ್ ಇಲ್ಲ. ವಿನಾಯಿತಿ ಹೊಂದಿರತಕ್ಕಂಥ ಸರಕುಗಳಿಗೆ ನೋ ಟ್ಯಾಕ್ಸ್ ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. 4ನೇದು ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ರಿಜಿಸ್ಟರ್ ಇವತ್ತಿನ ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ. 3 ವರ್ಷದ್ದು ಅರಿಯರ್ಸ್ ಇದೆಯಲ್ಲ ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀವಿ. 3ನೇದು ಸಹಾಯವಾಣಿ ಮಾಡ್ತೀವಿ ಅಂತ ಹೇಳಿದ್ದೀವಿ. 4ನೇದು ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತ ಹೇಳಿದ್ದೀವಿ. ಸೊ ಇದಕ್ಕೆಲ್ಲ ಅವರು ಒಪ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿರೋದು ಅದನ್ನು ನೋಟಿಸ್ಗಳನ್ನ ಇಲ್ಲ, ಏನು ಕ್ರಮ ತಗೊಳ್ಳಲ್ಲ. ವಿನಾಯಿತಿ ಕೊಟ್ಬಿಡಪ್ಪ. ಈಗ ಇದಕ್ಕೆಲ್ಲ ನಾವು ಏನೇನು ಅವರು ಗೊಂದಲಗಳಿದ್ದೋ ಆ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡಿದ್ದೀವಿ. ದೇ ಆಲ್ ಅಗ್ರೀಡ್ ಆ್ಯಂಡ್ ದೇ ಹ್ಯಾವ್ ಅಗ್ರೀಡ್ ಟು ವಿತ್ಡ್ರಾ the protest rally which is organized by the small traders on 25th of this month. They have agreed to it.